ಒಂದು ಕಾಡಿನಲ್ಲಿ ಕಾಡಿನ ರಾಜನ ಆಯ್ಕೆಗಾಗಿ ಜಗಳ ನಡೆಯುತ್ತಿತ್ತು. ಕಾಡಿನ ರಾಜನಾಗಿದ್ದ ಸಿಂಹಕ್ಕೆ ವಯಸ್ಸಾಗಿದ್ದು ಅದು ಅನಾರೋಗ್ಯದಿಂದ ಸಾಯುವ ಸ್ಥಿತಿಯಲ್ಲಿತ್ತು. ಅನೇಕ ಕಿರಿಯ ವಯಸ್ಸಿನ ಪ್ರಾಣಿಗಳು ರಾಜನ ಸಿಂಹಾಸನವೇರಲು ಕಾದಾಟ ನಡೆಸುತ್ತಿದ್ದವು. ಅದರಲ್ಲಿದ್ದ ಒಂದು ಬಡ ನರಿಯು ಬಹಳ ಹಸಿದಿತ್ತು. ಆದ್ದರಿಂದ ಅದು ಆಹಾರ ಹುಡುಕಿಕೊಂಡು ಹತ್ತಿರದ ಹಳ್ಳಿಗೆ ಹೋಯಿತು. ಒಬ್ಬ ನೇಕಾರನ ಮನೆಯ ಹಿತ್ತಲಿನಲ್ಲಿ ಒಂದು ದೊಡ್ಡ ಡಬ್ಬಿ ಇಟ್ಟಿರುವುದನ್ನು ನೋಡಿತು. ಅದು ಉಳಿದ ಊಟದ ಮಡಿಕೆ ಇರಬಹುದೆಂದು ತಿಳಿದು ನೀಲಿ ಶಾಯಿ ತುಂಬಿದ್ದ ಆ ಡಬ್ಬಿಯೊಳಗೆ ಬಿದ್ದಿತು. ನರಿಯ ಮೈಬಣ್ಣ ನೀಲಿಯಾಯಿತು. ಅದು ನದಿಯ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ, ಒಳ್ಳೆಯದಾಯಿತು, ನಾನು ಬೇರೆ ಪ್ರಾಣಿಗಳನ್ನು ಎದುರಿಸುತ್ತೇನೆ ಎಂದು ಯೋಚಿಸಿತು. ನರಿಯು ಕಾಡಿನೊಳಗೆ ಹೋಗುತ್ತಲೇ ನಿಜವಾಗಿಯೂ ಎಲ್ಲ ಪ್ರಾಣಿಗಳು ಹೆದರಿದವು. ಇದೇ ಅವಕಾಶವನ್ನು ಉಪಯೋಗಿಸಿಕೊಂಡು ನರಿಯು ಎಲ್ಲರಿಗೂ ಆಜ್ಞೆ ಮಾಡಲು ಪ್ರಾರಂಭಿಸಿತು. ನೋಡಿ ಜೊತೆಗಾರರೇ, ನಾನು ಈ ಕಾಡಿನ ಹೊಸ ರಾಜ. ಇಂದಿನಿಂದ ನೀವೆಲ್ಲರೂ ನನಗೆ ಆಹಾರ ಮತ್ತು ನೀರನ್ನು ಪ್ರತಿದಿನ ತಂದು ಕೊಡಬೇಕು. ನಾನು ಹೇಳಿದ್ದೇ ಈ ಕಾಡಿನ ನಿಯಮ. ಹೀಗೆ ಪ್ರಾಣಿಗಳು ಸರದಿಯ ಪ್ರಕಾರ ಹೊಸ ರಾಜನಿಗೆ ಸೇವೆ ಮಾಡಲಾರಂಭಿಸಿದವು. ಒಮ್ಮೆ ಕಾಡಿನಲ್ಲಿ ಜೋರಾಗಿ ಮಳೆ ಬಂದಿತು. ಎಲ್ಲ ಪ್ರಾಣಿಗಳು ತಮ್ಮ ಹೊಸ ರಾಜನ ಬಳಿಗೆ ಓಡಿ ಹೋಗಿ, ಹೇ ಶಕ್ತಿವಂತ ನೀಲಿ ರಾಜನೇ, ನಮ್ಮನ್ನು ಈ ಮಳೆಯಿಂದ ರಕ್ಷಿಸು ಎಂದು ಬೇಡಿಕೊಂಡವು. ನರಿಯು, ಬಡಪಾಯಿ ಪ್ರಾಣಿಗಳೇ, ಹೆದರಿದಿರಿ, ನಾನು ಈ ಮಳೆಯನ್ನು ನಿಲ್ಲಿಸುತ್ತೇನೆ ಎಂದಿತು. ನರಿಯು ಹೊರ ಬಂದಾಗ ಮಳೆಯಲ್ಲಿ ನೆನೆದು ಒದ್ದೆ ಆಯಿತು. ಮಳೆಯಲ್ಲಿ ನಿಧಾನವಾಗಿ ನೀಲಿ ಬಣ್ಣವೆಲ್ಲ ಕರಗಿ ನರಿಯು ತನ್ನ ನಿಜ ಬಣ್ಣಕ್ಕೆ ತಿರುಗಿತು. ನರಿಯು ಮಳೆಯನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದಾಗ, ಕ್ಷಮಿಸಿ ಸ್ನೇಹಿತರೆ ಎಂದು ಹೇಳಿ ಮಾತು ಮುಂದುವರಿಸುವ ಮೊದಲೇ ಪ್ರಾಣಿಗಳೆಲ್ಲ ಮೋಸಗಾರ ನರಿಯೇ, ಮೋಸಗಾರ ನರಿಯೇ ಎಂದು ಕೂಗಿದವು. ನರಿಯು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋಗಬೇಕಾಯಿತು. ಈ ಕಥೆಯ ನೀತಿ: ಮೋಸದ ಬುದ್ಧಿಯುಳ್ಳವರು ಬಹಳ ದಿನ ಬಾಳಲಾರರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.